ಪ್ರವಾಸವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಂದು ಕುಂದಗೋಳ ಮತ್ತು ಕುಮಟಾದಲ್ಲಿ ಪ್ರಚಾರ ಸಭೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು 325,000ಕ್ಕೂ ಹೆಚ್ಚು ಜನ ಸೇರಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಅದೇ ರೀತಿ ಕುಮಟಾದಲ್ಲೂ ಕೂಡ 15,000ಕ್ಕೂ ಹೆಚ್ಚು ಜನ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಚಂದಗಾಡಿಸಿಕೊಂಡಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಬರಬೇಕು ಅಂತ ಇಚ್ಛೆ ಎಲ್ಲರೂ ಕೂಡ ಹೌದು. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಸರ್ಕಾರ ಕೊಟ್ಟಿರತಕ್ಕಂಥ ಅನೇಕ ಕಾರ್ಯಕ್ರಮದ ಜೊತೆಯಲ್ಲಿ ಮತ್ತೆ ಕಾಂಗ್ರೆಸ್ ದೇಶದಲ್ಲಿ ಬಂದಾಗ ಮಾತ್ರ ಸಮಾನತೆಯ ಅಭಿವೃದ್ಧಿಯನ್ನು ಭದ್ರತೆಯನ್ನು ಕಾಣಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲೂ ಕೂಡ ಬಹಳ ಅದ್ಭುತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವನ್ನು ನಾವು ಕಾಣ್ತೀವಿ ಅನ್ನೋಂಥ ಹುಮ್ಮಸ್ಸು ನಾನು ಹೇಳುವಂಥದ್ದಲ್ಲ, ಇಡೀ ಜಿಲ್ಲೆಯ ಕಾರ್ಯಕರ್ತರು ಮತದಾರರು ಹೇಳುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೊನೆಯ ಹಂತದ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಮತಯಾಚನೆಯಲ್ಲಿ ನಾವೆಲ್ಲ ಇದ್ದೀವಿ. ಒಂದು ಮಾತನ್ನು ಇವತ್ತು ಹೇಳಬೇಕು, ಇದು ಶೂನ್ಯ ಅನ್ನೋದನ್ನ ಜನ ಸಮೂಹ ಹೇಳುವಂತಹದ್ದು. ಕೊಟ್ಟಂತ ಮಾತು ಯಾವುದೂ ಕೂಡ ಈಡೇರಿಸುವಂಥದ್ದಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು ಉದ್ಯೋಗ ಇಲ್ಲ ಯುವ ಸಮೂಹಕ್ಕೆ. 15 ಲಕ್ಷ ಖಾತೆ ಹಾಕಿದ್ರು ಅದು ಕೂಡ ಇಲ್ಲ. ಜನ್ಧನ್ ಖಾತೆಯಲ್ಲಿ ದುಡ್ಡು ಹಾಕಿದ್ರು ಅದು ಇಲ್ಲ. ರೈತರ ಹೇಳುವಂಥದ್ದನ್ನ ಕೇಳೋರೇ ಇಲ್ಲ. ದಿನಬಳಕೆ ತಾಯಿಯಿಂದ ಬಳಸ್ತಕ್ಕಂಥ ದಿನಬಳಕೆ ವಸ್ತು ಅವು ಕೂಡ ಇರುವಂತಹದ್ದು. ಇವತ್ತು ಬರೀ ಚಿನ್ನದ ರೇಟು ನಮ್ಮ ಸರ್ಕಾರ ಇದ್ದಾಗ 22,000 ಇದ್ದದ್ದು 75,000 ಬಂದಾಗ ನಮ್ಗೆ ಬಹಳ ಖುಷಿ ಆಯ್ತು. ಅವ್ರನ್ನ ಸ್ವಾಗತವನ್ನು ಕೂಡ ನಾವು ಮಾಡಿದ್ವಿ ನಾವು. ಆದರೆ ಅವ್ರು ನಮ್ಮ ಜಿಲ್ಲೆಗೆ ಬಂದಾಗ ಸಿರ್ಸಿಗೆ ಬಂದಾಗ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಥವಾ ಒಳ್ಳೆ ಕೊಡುಗೆಯನ್ನು ಕೊಡ್ತಾರೆ ಅನ್ನೋಂಥ ಅತಿಕ್ರಮಣದ ಬಗ್ಗೆ ಆಗಿರ್ಬೋದು, ಕರಾವಳಿ ಭಾಗದ ಅನೇಕ ಸಮಸ್ಯೆಗಳಿರ್ಬೋದು, ಜನಸಾಮಾನ್ಯರ ಬಗ್ಗೆ ಇರ್ತಕ್ಕಂಥ ಗೊಂದಲಗಳಿರ್ಬೋದು, ಇಲ್ಲ ಸಲದನ್ನು ಮಾತನಾಡಿ ರಾಮನ ಬಗ್ಗೆ ಮಾತನಾಡಿ ಹೋದ್ರೆ ಬಿಟ್ಟರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಕೊಡ್ತೀನಿ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಹೇಳಿದ್ರೆ ಸುಮ್ಮನೆ ಮಾತಾಡಿ ಹೋದ್ರೆ ರಾಜಕಾರಣ ಮಾಡಿರುವುದಲ್ಲ. ಅದೇ ಬಿಜೆಪಿ ಧರ್ಮಗಳ ಮಧ್ಯೆ ಘರ್ಷಣೆಯನ್ನು ಮಾಡಿ ಶಿಕ್ಷಣ ಹಚ್ಚಿ ಮತೋದಿಸಿ ಅಧಿಕಾರಿರ್ತಕ್ಕಂಥ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಲ್ಲಿ, ಗ್ರಾಮೀಣ ಭಾಗದಲ್ಲಿ ಅವಾಗ ಪ್ರತಿಯೊಂದು ಕಡೆ ಇಟ್ಟಂಗಿನ ಪೂಜೆಯನ್ನ ಮಾಡೋದ್ರ ಮುಖಾಂತರ